ದೇವರ ನಮ್ಮ ಭಕ್ತ. ಪ್ರತಿ ವರ್ಷ ತಪ್ಪದೇ ಸಾಧಾರಣ 50 ವರ್ಷಗಳಿಂದ ನಾವು ಕಾರ್ತಿಕಕ್ಕೆ ಬರ್ತಾಯಿದ್ವಿ. ಹನುಮಪ್ಪನ ಸೇವೆಯನ್ನು ಕೈಕೊಂಡು ಅವನಿಂದ ಪುನೀತರಾಗಿದ್ದೇವೆ. ಅವನಿಂದ ಸಾಕಷ್ಟು ಪಡೆದುಕೊಂಡಿದ್ವಿ ಅಂತಲೂ ಅರ್ಥ. ಯಾವುದೇ ಸಂಕಟಗಳು ಬಂದರೂ ನಾವು ಹನುಮಪ್ಪನ ಬೇಡ್ತೀವಿ, ಅವ ನಮಗೆ ಪರಿಹಾರ ಮಾಡ್ತೀವಿ. ಧನ್ಯವಾದಗಳು ಸರ್. ಶ್ರೀ ಗುರುದೇವ ನಮಃ. ಹರಿ ಓಂ. ನನ್ನ ಹೆಸರು ಸಂತೋಷ್ ಅಂತ. ನಾವು ಇಲ್ಲೇ ಮೂಲ ಭಾಗ್ಯವಾಡಿ ನೇತೂರವರು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲೆಲ್ಲ ಬರ್ತಾ ಇರ್ತೀವಿ. ಇದಕ್ಕೆ ಕಾರ್ಯಕ್ರಮಕ್ಕೆ ಕಾರ್ತಿಕೋತ್ಸವ ಶನಿವಾರ ಮತ್ತು ಭಾನುವಾರ 2 ದಿವಸ ವಿಜೃಂಭಣೆಯಿಂದ ಆಗ್ತದೆ. ಇದು ಕಾರ್ತಿಕ ಮಾಸ ಇದು ಬರ್ತದಲ್ಲ, ಇದು ಕಾರ್ತಿಕ ಮಾಸ ಬನದ ಹುಣ್ಣಿಮೆ ಆದ ತಕ್ಷಣ ಮೊದಲನೇ ಶನಿವಾರ ಮತ್ತು ಭಾನುವಾರದಂದು ಇದು ಕಾರ್ತಿಕೋತ್ಸವ ಆಗ್ತದೆ. ಇದು ಜಾಗೃತ ದೇವರು, 7 ಊರಿಂದು ಜಾಗೃತ ದೇವರು ಹನುಮಂತ ದೇವರು ಅಂಥೇಳಿ ಇಲ್ಲಿ ತುಂಬ ವರ್ಷಗಳಿಂದ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಜಾಗೃತ ದೇವರು. ಈಗ ತಾನೇ ಆರತಿ ನೈವೇದ್ಯ ಆಯಿತು. ಈಗ ಆರತಿ ನೈವೇದ್ಯ ಆದ ತಕ್ಷಣ ಈಗ ನಮಗೆ ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಭಕ್ತಿ ಪ್ರಸಾದ ವ್ಯವಸ್ಥೆ, ಇದನ್ನು ನಾವೆಲ್ಲರೂ ಸ್ವೀಕರಣೆ ಮಾಡ್ತಾ ಇದ್ದೀವಿ. ಇದೇ ಪ್ರತಿ ವರ್ಷದಂತೆ ಹೀಗೆ ಜನಸಂಖ್ಯೆಯಲ್ಲಿ ಹೆಚ್ಚಾಗಲಿ, ಇದು ಆರತಿ ನೈವೇದ್ಯ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚೆಚ್ಚಿಗಾಗಲಿ, ದಾನಿಗಳು ಹೆಚ್ಚೆಚ್ಚಿಗಾಗಲಿ, ಅಭಿವೃದ್ಧಿ ಹೆಚ್ಚೆಚ್ಚಿಗಾಗಲಿ. ಆಮೇಲೆ ಎಲ್ಲರಿಗೂ ಈ ಸೇವೆಯನ್ನು ಒಂದು ಎಲ್ಗೂರೇಶ ಕಾಪಾಡಲಿ ಮತ್ತು ಆಯುಷ್ಯ ಆರೋಗ್ಯ ಕೊಡಲಿ. ಯಾಕಂದರೆ ಬರೀ ನಾವು ಪ್ರಸಾದ ಅಂತಲ್ಲ, ಪ್ರಸಾದದ ಹಿನ್ನೆಲೆ ಏನಾಗಿದೆ ಅಂದರೆ ನಮ್ಮಲ್ಲಿ ಆಯುಷ್ಯ ಕಡಿಮೆ ಆಗ್ತಾ ಇದೆ. ಈಗ ಆಯುಷ್ಯ ಯಾವ್ಯಾವುದೋ ಆಯುಷ್ಯದಿಂದ ಹೋಗ್ತಾ ಇದ್ದೀವಿ. ಇವತ್ತು ಸಣ್ಣ ರೋಗಗಳು ದೊಡ್ಡ ರೋಗಗಳಾಗಿ ಪರಿಮಿಸ್ತಾ ಇದ್ದಾವೆ. ಎಂತೆಂಥ ಡಾಕ್ಟ್ರುಗಳು 30-40ಕ್ಕೆ ಇದು ಆಗ್ತಾ ಇದೆ, ಇಂಜಿನಿಯರ್ಸ್ ಇದು ಆಗ್ತಾ ಇದ್ದಾರೆ. ಅದಕ್ಕೆ ನಾವೇನು ಹೇಳ್ತಾ ಇರಬೇಕಂದ್ರೆ, ಇದು ನಮಗೆ ಈ ಅಲ್ಗುರೇಶ ಆಯುಷ್ಯ ಮತ್ತು ಆರೋಗ್ಯ ಕೊಡಲಿ. ಬರೀ ಪ್ರಸಾದ ಅಂತೂ ಇದ್ದೇ ಇರ್ತದೆ. ಪ್ರಸಾದ ಸೇವೆ ಯಾರಾದರೂ ಮಾಡ್ತಾರೆ, ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಇದು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮತ್ತು ಆಂಜನೇಯ ಸ್ವಾಮಿ, ಜೈ ಅಲ್ಗುರೇಶ. ಥ್ಯಾಂಕ್ ಯು. ಜೈ ಶ್ರೀರಾಮ್.